Hi boys, ICC T20 World Cup final countdown India versus New Zealand final match ನಾಳೆ ನಡೀತಿದೆ. ನಾಳೆ ಮ್ಯಾಚ್ ಹಂಗೆ ಇರಲಿ. ಸೊ ಲಾಸ್ಟ್ ಇಯರ್ 2025ರಲ್ಲಿ ಚಾಂಪಿಯನ್ಸ್ ಟ್ರೋಫಿ ಫೈನಲ್ ನಡೀತು. ಸೇಮ್ ಮಂತ್ ಮಗ, ಸೇಮ್ ಡೇಟ್, ಒಂದಿನ ಹಿಂದೆ ಇರೋದಷ್ಟೇ 9ನೇ ತಾರೀಕು ನಡೆದಿದ್ದು ಫೈನಲ್ ಮ್ಯಾಚ್ ನ್ಯೂಜಿಲೆಂಡ್ ವರ್ಸಸ್ ಇಂಡಿಯಾ. ಆ ಒಂದು ಡೇ ನ್ಯೂಜಿಲೆಂಡ್ ಅವರಿಗೆ ಇಂಡಿಯಾದವರು ಹರ್ಟ್ ಮಾಡಿದ್ರು. ಸೊ ಮತ್ತೆ ಏನಾದರೂ ಇಂಡಿಯಾದವರು ನ್ಯೂಜಿಲೆಂಡ್ಗೆ ಹರ್ಟ್ ಮಾಡ್ತಾರಾ ಈ ಒಂದು T20 ವರ್ಲ್ಡ್ ಕಪ್ ಅಲ್ಲಿ ಅಂತ ಕೇಳೋದಾದ್ರೆ, ಬಿಕಾಸ್ ನ್ಯೂಜಿಲೆಂಡ್ ಸೈಡ್ ಅಂತೂ ಸಕಾರಾಗಿದೆ. ಯಾವ ತರ ಬಂದ್ರು ಈ ಒಂದು ಫೈನಲ್ಸ್ಗೆ ಅಂತ ಹೇಳಿದ್ರೆ ನುಗ್ಗಾಡ್ಕೊಂಡು ತಳ್ಳಾಡ್ಕೊಂಡು ಬಂದಿದ್ದು ನ್ಯೂಜಿಲೆಂಡ್ ಟೀಮು. ಬಟ್ ಇಂಡಿಯಾಗೆ ಆ ಥರ ಆಗಿಲ್ಲ. ಸೊ ಇಂಡಿಯಾದವ್ರು ಒಂಥರ ಸಕ್ಕತ್ತಾಗೆ ಬಂದರು. ಬಟ್ ಸೆಮಿಫೈನಲ್ಸ್ ಅಲ್ಲಿ ಇಂಡಿಯಾ ಒಂಥರ ಗಾಬರಿಯಾಗಿ ಬಂದಿದ್ದು. ಸೋಲೋ ಮ್ಯಾಚ್ನ ಹೆಂಗೋ ಕಮ್ ಬ್ಯಾಕ್ ಮಾಡಿ, ಸ್ಟ್ರಾಂಗ್ ಆಗಿ ಕಮ್ ಬ್ಯಾಕ್ ಮಾಡಿ ಇಂಡಿಯಾ ಅಂತೂ ಫೈನಲ್ಸ್ಗೆ ಬಂದಿರೋದು. ಬಟ್ ಸೆಮಿಫೈನಲ್ ಅಲ್ಲಿ ಸೌತ್ ಆಫ್ರಿಕಾಗೆ ಒಂದು ಸೈಡ್ ಹೊಡೆದು ಬಂದಿರೋದು ನ್ಯೂಜಿಲೆಂಡ್ ಅವರು. ಓಕೆ, ಹೆಂಗಾದ್ರೂ ಬರಲಿ ಮಗ, ಫೈನಲ್ಸ್ ಬಂದು ಕಪ್ ಯಾವನ್ ಗೆಲ್ತಾನೆ ಅದೇ ಮ್ಯಾಟ್ರ್ ಆಗೋದು, ಅದೇ ರಿಪೀಟ್ ಆಗೋದು, ಇಷ್ಟೆಲ್ಲ ಉಳ್ಕೊಳ್ಳೋದು. ಅದು ಬಿಟ್ಟರೆ ಬೇರೆ ನೀನು ಹೆಂಗೆ ಬಂದೆ ಯಾವನ್ನೂ ಕೇಳಲ್ಲ. ಫೈನಲ್ಸಲ್ಲಿ ಕಪ್ ಗೆದ್ದ ಅದೇ ಮ್ಯಾಟ್ರು. ಬಟ್ ನ್ಯೂಜಿಲೆಂಡ್ಗೆ ಇಷ್ಟು ವರ್ಷಗಳಲ್ಲಿ 2 ಸಲ ಕಪ್ ಗೆದ್ದಿರೋದು. ಒಂದು ಟೆಸ್ಟ್ ಚಾಂಪಿಯನ್ಶಿಪ್ಪು, ಇನ್ನೊಂದು ಚಾಂಪಿಯನ್ಸ್ ಟ್ರೋಫಿ. ಅದು ಜಮಾನ್ದಲ್ಲಿ ನಾನು ಹುಟ್ಟಾಗ ಅವರು ಗೆದ್ದಿದ್ದು, ಅಲ್ಲಿಂದ ಇನ್ನೇನು ಗೆದ್ದಿಲ್ಲ. ಸೊ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಪ್ಯಾಕೇಜ್ ಮಗ, ಪಿಚ್ ರಿಪೋರ್ಟಿಂದ ಹಿಡಿದು 11ವರೆಗೂ ಕಂಪ್ಯಾರಿಸನ್ ಮಾಡಿಬಿಡದ, ಫುಲ್ ಎಲ್ಲನ ಅರ್ಸಿ ಗುರ್ಸಿ ಗುಂಡಾಂತರ ಮಾಡಿ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಈ ಒಂದು T20 8-8 ಅಂತ ಹೇಳಿದ್ರೆ ನ್ಯೂಜಿಲೆಂಡ್ ವರ್ಸಸ್ ಇಂಡಿಯಾದು ಲಾಸ್ಟ್ 10 T20 ಸೀರೀಸಲ್ಲಿ ಇಂಡಿಯಾದವರು ಸಕ್ಕ ಡಾಮಿನೇಟ್ ಮಾಡಿ ಗೆದ್ದಿದ್ದಾರೆ. 8 ಮ್ಯಾಚಸ್ನ ಇಂಡಿಯಾ ಗೆದ್ದಿದ್ದಾರೆ, 2ನ ನ್ಯೂಜಿಲೆಂಡ್ ಅವರು ಗೆದ್ದಿದ್ದಾರೆ. ಅಂಡ್ ಇದು ಒಂದು ಕಡೆ ಆದರೆ ICC ಫೈನಲ್ಸಲ್ಲಿ ಇಂಡಿಯಾದವ್ರಿಗೆ ಹರ್ಟ್ ಮಾಡಿರೋದು ನ್ಯೂಜಿಲೆಂಡ್ ಮಗ. ನ್ಯೂಜಿಲೆಂಡು ICC ಫೈನಲ್ಸ್ ಅಲ್ಲಿ ಹರ್ಟ್ ಮಾಡಿದರೆ. ಇಲ್ಲಿ ನೋಡ್ತಾ ಇದ್ದೀರಾ, ಚಾಂಪಿಯನ್ಸ್ ಟ್ರೋಫಿ 2000 ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ಫೈನಲ್, ನ್ಯೂಜಿಲೆಂಡ್ ಚಾಂಪಿಯನ್ಸ್ ಆಗಿದ್ರು. ಆ ಒಂದು ಟೈಮಲ್ಲಿ ನಾನು ಹುಟ್ಟಾಗ ಜಮಾನ್ದಲ್ಲಿ 26 ವರ್ಷ ಆಯಿತು. ಅದಾದಮೇಲೆ 21ರಲ್ಲಿ ಟೆಸ್ಟ್ ಚಾಂಪಿಯನ್ಶಿಪ್ನ ಗೆಲ್ತಾರೆ, ಅದು ಇಂಡಿಯಾ ಮೇಲೆ. ಬಟ್ ಅದನ್ನು ಡಾಮಿನೇಟ್ ಮಾಡಿ ಗೆಲ್ತಾರೆ ನ್ಯೂಜಿಲೆಂಡ್ ಅವರು ಇಂಡಿಯಾ ಮೇಲೆ. ಅದು ಬಿಟ್ಟರೆ 2 ಮಗ, ಇಲ್ಲಿವರೆಗೂ ಕ್ರಿಕೆಟಲ್ಲಿ 2 ಟ್ರೋಫಿ ಬಿಟ್ಟರೆ ಇನ್ನೇನು ಗೆದ್ದಿಲ್ಲ. ಬಿಕಾಸ್ ಒನ್ ಆಫ್ ದಿ ಲತ್ತೆ ಟೀಮ್ ಅಂತ ಹೇಳ್ಬೋದು ನ್ಯೂಜಿಲೆಂಡ್ ಅವರು. ಯಾಕಂತ ಹೇಳಿದ್ರೆ ತುಂಬ ಸಲ ಫೈನಲ್ಸ್ಗೆ ಬಂದಿದ್ದಾರೆ, ಸೆಮಿಫೈನಲ್ಸ್ಗೆ ಬಂದಿದ್ದಾರೆ, ಅಲ್ಲೆಲ್ಲ ಸೋತಿದ್ದಾರೆ. ಈ ಟೀಮ್ನ ಫೀಲ್ ಮಾಡಿದ್ರೆ ಲಿಟ್ರಲಿ ಹರ್ಟ್ ಆಗುತ್ತೆ ಎಂಥ ಕ್ರಿಕೆಟ್ ಫ್ಯಾನ್ಸ್ಗಾದ್ರು. ಆ್ಯಂಡ್ ಇಂಡಿಯಾದವರು ಲಾಸ್ಟ್ ಇಯರು ಸೇಮ್ ಅದೇ ಹೇಳಿದ್ನಲ್ಲ, ಮಾರ್ಚ್ 9ನೇ ತಾರೀಕು ನ್ಯೂಜಿಲೆಂಡ್ ವಿರುದ್ಧ ಚಾಂಪಿಯನ್ಸ್ ಆಗ್ತಾರೆ ಫೈನಲ್ಸಲ್ಲಿ. ಸೊ ಇಷ್ಟು ಇಲ್ಲಿವರೆಗೂ ನಾಕೌಟ್ಸಲ್ಲಿ. ಈ ಒಂದು ಫೈನಲ್ಸ್ ನಾಕೌಟ್ಸಲ್ಲಿ ಅಂತ ಹೇಳೋದಾದರೆ ನ್ಯೂಜಿಲೆಂಡ್ ಅವರು ಡಾಮಿನೇಟ್ ಮಾಡಿದ್ದಾರೆ ICC ಈ ಒಂದು ಫೈನಲ್ಸಲ್ಲಿ. ಓಕೆ, ಮತ್ತು ಪಿಚ್ ರಿಪೋರ್ಟ್ ಬಗ್ಗೆ ಹೋಗ್ಬಿಟ್ರೆ, ನಾಳೆ ನರೇಂದ್ರ ಮೋದಿ ಸ್ಟೇಡಿಯಂ ಅಂತೂ ಬೇಡ ಅಂತ ಹೇಳ್ಬೋದು ನಮ್ಮ ಟೀಮ್ ಇಂಡಿಯಾದವರಿಗೆ. ಯಾಕಂತ ಹೇಳಿದ್ರೆ ಈ ಒಂದು ಸಲ ಟೀಮ್ ಇಂಡಿಯಾದವರು ಏನು ಮಾಡಿದ್ದಾರೆ ಪ್ಲಾನ್ ಅಂತ ಹೇಳಿದ್ರೆ, ನರೇಂದ್ರ ಮೋದಿ ಸ್ಟೇಡಿಯಂ ಹತ್ರ ಅಕ್ಕಪಕ್ಕ ಹೋಟೆಲ್ ಸ್ಟೇ ಆಗ್ತಾರೆ. ಓಕೆನಾ, ಆ ಒಂದು ಹೋಟೆಲಲ್ಲಿ ಕಂಪ್ಲೀಟ್ ಆ ಒಂದು ಹೋಟೆಲ್ನ ಬಿಟ್ಟು ಬೇರೆ ಕಡೆಗೆ ಹೋಗಿ ಸ್ಟೇ ಆಗಿದ್ದಾರಂತೆ. ಯಾಕಂದರೆ ನಿಮ್ಗೆ ಗೊತ್ತು, ಆ ಒಂದು ಬ್ಯಾಡ್ ಲಕ್ಕು ಮತ್ತೆ ವಾಪಸ್ ಬರಬಾರ್ದು ಅಂತ ಹೇಳ್ಬಿಟ್ಟು. ನಿಮಗೆ ಗೊತ್ತು ಯಾವ ಥರ ಆಸ್ಟ್ರೇಲಿಯಾ ಮೇಲೆ ಸೋತರು ODI ವರ್ಲ್ಡ್ ಕಪ್ಪಲ್ಲಿ ಅಂತ. ಸೊ ಆ ಒಂದು ಏನೋ ಸಮಥಿಂಗ್ ಚೇಂಜಸ್ನ ಮಾಡಿದ್ದಾರೆ. ಆ್ಯಂಡ್ ಈ ಒಂದು ಪಿಚ್ಚಲ್ಲಿ ಟೋಟಲ್ ಆಗಿ ಟೀಮ್ ಇಂಡಿಯಾ 32 ಮ್ಯಾಚಸ್ನ ಆಡಿದ್ದಾರೆ, 30 ಮ್ಯಾಚಸ್ನ ಗೆದ್ದಿದ್ದಾರೆ. 2 ಇಂಪಾರ್ಟೆಂಟ್ ಮ್ಯಾಚ್ ಹೋಗಿ ಹಾಕೊಂಡಿರೋದು ಫೈನಲ್ಸಲ್ಲಿ, ಒಂದು ಆಸ್ಟ್ರೇಲಿಯಾ ಮೇಲೆ, ಇನ್ನೊಂದು ಯಾವಾಗಂತ ಕಾಮೆಂಟ್ ಮಾಡಿ. ಆ್ಯಂಡ್ ಪಿಚ್ ರಿಪೋರ್ಟ್ ಬಗ್ಗೆ ನೋಡೋದಾದರೆ ಮಗ, ಈ ಒಂದು ನರೇಂದ್ರ ಮೋದಿ ಸ್ಟೇಡಿಯಮಲ್ಲಿ ಟೋಟಲ್ ಆಗಿ 11 ಪಿಚ್ಗಳಿದೆ. 11 ಪಿಚ್ಚಲ್ಲೂ ಕೂಡ 2 ಸಾಯಿಲ್ ಇದೆ, ಒಂದು ರೆಡ್ ಸಾಯಿಲ್ ಮತ್ತು ಬ್ಲ್ಯಾಕ್ ಸಾಯಿಲು. ಸೊ ನಾಳಿನ ಮ್ಯಾಚ್ಗೆ 2 ಸಾಯಿಲ್ನ ಮಿಕ್ಸ್ ಮಾಡಿ ಕೊಡ್ತಾವ್ರಂತೆ. ಈ ಒಂದು ಸಾಯಿಲು ಬ್ಯಾಟರ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ, ತುಂಬ ಬೌನ್ಸ್ ಇರುತ್ತೆ, ಮತ್ತು ಸ್ಪಿನ್ನರ್ಸ್ಗೆ ಅಷ್ಟೊಂದೇನು ಹೆಲ್ಪ್ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ ರಿಪೋರ್ಟ್ಗಳನ್ನ ಪ್ರಕಾರ. ಸೊ ಬ್ಯಾಟರ್ಸ್ಗೆ ಒಳ್ಳೆ ಪಿಚ್ ಇದು, ಮತ್ತು ಸ್ಪಿನ್ನರ್ಸ್ ಅಷ್ಟೊಂದೇನಿಲ್ಲ, ಬಟ್ ಮೀಡಿಯಂ ಪೇಸರ್ಸು ಸಕ್ಕತ್ತಾಗಿ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಸ್ವಿಂಗು ಪೇಸ್ ಇದ್ರೆ ತಿಂದಾಗ್ತಾರೆ, ಯಾವ ಬೋದರ ಗೊತ್ತಿಲ್ಲ. ಮ್ಯಾಥ್ ಅಂತ ಇದ್ದಾರೆ, ಆ ಕಡೆ ಅಂತೂ ಸಕ್ಕದಾಗೆ ಸ್ವಿಂಗ್ ಮಾಡ್ತಾರೆ, ಪೇಸು ಸ್ವಿಂಗು ಸಕ್ಕದಾಗೆ. ನಮ್ಮ ಟೀಮ್ ಇಂಡಿಯಾದಲ್ಲೂ ಕೂಡ ಹರ್ಷದೀಪ್ ಸಿಂಗ್ ಅಂಡ್ ಬೂಮ್ರಾ ಸ್ವಿಂಗು ಪೇಸ್ 2 ಕೂಡ ಸಕ್ಕದಾಗಿದೆ. ನೋಡಬೇಕು ಯಾರು ಡಾಮಿನೇಟ್ ಮಾಡ್ತಾರೆ ಬೌಲಿಂಗಲ್ಲಿ ಅಂತ. ಇದು ಪಿಚ್ ರಿಪೋರ್ಟ್ ಆದರೆ 2 ಟೀಮ್ದು ಪ್ಲೇಯಿಂಗ್ 11 ಕಂಪ್ಯಾರಿಸನ್ ಮಾಡೋದ, ಇದೇ ಸಕ್ಕತ್ ಇಂಪಾರ್ಟೆಂಟು. ಯಾಕ ಅಂತ ಹೇಳಿದ್ರೆ 2 ಟೀಮು ಕೂಡ ಒಂಥರ ಸಕ್ಕತ್ತಾಗೆ ಸ್ಟ್ರಾಂಗ್ ಸೈಡ್ ಕಾಣಿಸ್ತಾ ಇದ್ದಾರೆ ಬ್ಯಾಟಿಂಗಲ್ಲಿ ಮತ್ತು ಬೌಲಿಂಗಲ್ಲಿ. ಬಟ್ ನೋಡೋದ ಕಂಪ್ಯಾರಿಸನ್ ಮಾಡಿ ಏನಾಗುತ್ತೆ ಅಂತ. 2 ಟೀಮಲ್ಲಿ ಟೀಮ್ ಇಂಡಿಯಾದಲ್ಲಿ ಅಭಿಷೇಕ್ ಶರ್ಮಾ ಮತ್ತು ಸಂಜು ಸ್ಯಾಮ್ಸನ್ ಓಪನಿಂಗ್ನ ಬರ್ತಾರೆ. ನ್ಯೂಜಿಲೆಂಡ್ ಈ ಟೀಮ್ ಸೈಫರ್ಟ್ ಆ್ಯಂಡ್ ಫಿನ್ ಅಲೆನ್ ಬರ್ತಾರೆ. ನಿಮ್ಗೆ ಗೊತ್ತು ಯಾವ ಥರ ಸೆಮಿಫೈನಲ್ಸಲ್ಲಿ ನಮಗೆ ಸಂಜು ಸ್ಯಾಮ್ ಸಕ್ಕತ್ತ ಕ್ರೂಷಲ್ನ ನಾಕೌಟ್ಸ್ನ ಆಡ್ತಾ ಇದ್ದಾರಂತ, ನಾಕ್ನ ಬರ್ತಾ ಇದೆ ಅವ್ರ ಬ್ಯಾಟಲ್ಲಿ. ಬಟ್ ಅಭಿಷೇಕ್ ಶರ್ಮಾ ಅಂತೂ ಕಂಪ್ಲೀಟು ಡಮಾರ್ ಮಗ. ಈ ಒಂದು T20 ವರ್ಲ್ಡ್ ಕಪ್ಪಲ್ಲಂತೂ ಕಂಪ್ಲೀಟ್ 0 ಅಂತ ಹೇಳ್ಬೋದು. ಒಂದೇ 50ನ ಹೊಡೆದಿರೋದು ಇಲ್ಲಿವರೆಗೂ ಅವರು. ಬಟ್ ಇವ್ರನ್ನ ಕೈ ಬಿಡಲ್ಲ ಅಂತ ಟೀಮ್ ಇಂಡಿಯಾದವರು ಕನ್ಫರ್ಮ್ ಮಾಡಿದರೆ. 2 ಟೀಮ್ದು ಸೇಮ್ ಪ್ಲೇಯಿಂಗ್ 11, ಅದು ಬಿಟ್ಟರೆ ಏನು ಕೂಡ ಚೇಂಜಸ್ ಆಗಲ್ಲ ಅಂತ ನನಗೇನು ಅನ್ನಿಸ್ತದೆ. ಬಿಕಾಸ್ ವಿನ್ನಿಂಗ್ ಮೂಮೆಂಟ್ನ ಕಂಟಿನ್ಯೂ ಮಾಡಬೇಕಲ್ಲ, ಸೊ ಅದಕ್ಕೋಸ್ಕರ ಚೇಂಜಸ್ ಮಾಡಲ್ಲ ಅಂತ ನನಗೇನು ಆನೆಸ್ಟ್ ಆಗಿ ಅನ್ನಿಸ್ತಾ ಇದೆ, ಗೊತ್ತಿಲ್ಲ. ಬಟ್ ಬೌಲಿಂಗ್ ಡಿಪಾರ್ಟ್ಮೆಂಟ್ ನೋಡೋದ. ಸೊ ನ್ಯೂಜಿಲೆಂಡು ಓಪನರ್ಸ್ ಅಂತೂ ಬೆಂಕಿ. ಇವರಂತೂ ನಿಂತ್ಕೊಂಡು ಆಡೋದು, ತಡ್ಕೊಂಡು ಆಡೋದು ಸೀನೇ ಇಲ್ಲ ಮಗ. ಯಾವ ಥರ ಸೌತ್ ಆಫ್ರಿಕಾ ಮೇಲೆ ಹೊಡೆದ್ರು ನೋಡೋದಲ್ಲ, ಒಂದು ಚಾನ್ಸ್ ಬಿಟ್ಟು ಟೀಮ್ ಸಪೋರ್ಟ್ ಅವ್ರದ್ದು. ಅದೇ ಡಿಕಾಕ್ ಅವರು ಒಂದು ತುಂಬ ಕ್ಯಾಚ್ ಕಷ್ಟ ಆಯ್ತು ಆ್ಯಕ್ಚುಲಿ. ಅದು ಬಿಟ್ಟ ಮೇಲೆ ಅಂತೂ ಹಂಗೆ ಗೇರ್ನ ಚೇಂಜ್ ಮಾಡಿ
ಕೆಚ್ ಆಗ್ಬಿಟ್ರು ಸೌತ್ ಆಫ್ರಿಕಾಗೆ. ಸೊ ಫಿನ್ನಲ್ಲಂತೂ ಒಂದು ಸೈಡ್ ಹೊಡೆದ್ರು ಮಗ ಸೌತ್ ಆಫ್ರಿಕಾ ವಿರುದ್ಧ. ಬಟ್ ಈ ಎರಡು ಟೀಮು ಬ್ಯಾಟರ್ ಓಪನರ್ ಯಾವ ಥರ ಅಂತ ಹೇಳಿದ್ರೆ ತಡ್ಕೊಂಡು ಎಲ್ಲ ಸೀನೇ ಇಲ್ಲ, ಸೆನ್ಸಿಬಲ್ ಆಗೆಲ್ಲ ಆಡೋದೇ ಇಲ್ಲ, ಹೊಡಿತಾ ಇರೋದಷ್ಟೇ. ಬಟ್ ನಮ್ಮ ಇಂಡಿಯಾದಲ್ಲಿ ಆ ಥರ ಅಲ್ಲ. ಅಭಿಷೇಕ್ ಶರ್ಮಾಗೆ ಆ ಒಂದು ಲೈಸೆನ್ಸ್ನ ಕೊಟ್ಟಿದ್ದಾರೆ, ನೀನು ಹೆಂಗೂ ಬೇಕಾದರೂ ಆಡು, ಒಳ್ಳೆ ಸ್ಟಾರ್ಟ್ ಕೊಡು ಅಂತ ಕೊಟ್ಟಿದ್ದಾರೆ. ಬಟ್ ಅದನ್ನ ಒಳ್ಳೆ ಸ್ಟಾರ್ಟ್ ಯಾವತ್ತೂ ಬಂದೇ ಇಲ್ಲ ಈ ಒಂದು T20 ವರ್ಲ್ಡ್ ಕಪ್ಪಲ್ಲಿ. ಬಟ್ ಜಿಂಬಾಬ್ವೆ ವಿರುದ್ಧ ಅಷ್ಟೇ ಬಂದಿರೋದು. ಬಟ್ ಸಂಜು ಸ್ಯಾಮ್ಸನ್ ಅಂತೂ ಎಂಥ ಬ್ಯಾಟರ್ ಅಂತ ಹೇಳಿದ್ರೆ ನಿಂತ್ಕೊಂಡು ಆಡ್ತಾನೆ ಇರ್ತಾರೆ, ಓಕೆನಾ. ಅವರಂತೂ ಸುಮ್ಮನೆ ಸೆನ್ಸಿಬಲ್ ಬ್ಯಾಟರ್ ಮಗ, ಸುಮ್ಮನೆ ಹೊಡೆಯೋದು, ಎಲ್ಲ ಬಾಲ್ ಹೊಡೆಯೋದು ಆ ಥರ ಎಲ್ಲ ಮಾಡಲ್ಲ. ಸೊ ಪೇಸರ್ಸ್ಗೆ ಅಟ್ಯಾಕ್ ಮಾಡ್ತಾರೆ, ಸ್ಪಿನ್ನರ್ಸ್ಗೆ. ಲಾಸ್ಟ್ ಗೇಮ್ ನಿಮ್ಗೆ ಗೊತ್ತು ಯಾವ ಥರ ಮಾಡಿದ್ರು ಅಂತ ಇಂಗ್ಲೆಂಡ್ ಮೇಲೆ. ಸೊ ಆದಿಲ್ ರಶೀದ್ಗೆ ಆಡ್ಕೊಂಡ್ರು, ಸಿಂಗಲ್ ಶಿವಮ್ ದುಬೈಗೆ ಸ್ಟ್ರೈಕ್ ಕೊಟ್ಟರು, ಅವ್ರು ಹೊಡಿತಾ ಇದ್ರು. ಸೊ ಜೋಫ್ರಾ ಆರ್ಚರ್ಗೆ ಇವರು ಚಾರ್ಜ್ ಮಾಡ್ತಾರೆ, ಆ ಥರ ಬ್ಯಾಟರು. ಬಟ್ ಓಪನಿಂಗ್ ಅಂತ ಹೇಳಿದ್ರೆ ನಮ್ಮ ಟೀಮ್ ಇಂಡಿಯಾದೇ ಒಂಥರ ಸೆನ್ಸಿಬಲ್ ಆಗಿ ಕಾಣಿಸ್ತದೆ. ಬಿಕಾಸ್ ಅವರಿಬ್ಬರು ಕೂಡ ಔಟ್ ಆದರೆ ನ್ಯೂಜಿಲೆಂಡ್ ಅವರು ಡಮಾರ್ ಆಯಿತು. ಬಟ್ ಟೀಮ್ ಇಂಡಿಯಾದಲ್ಲಿ ಸ್ವಲ್ಪ ಸೆನ್ಸಿಬಲ್ ಆಗಿ ಆಡೋರು ಕೂಡ ಓಪನರ್ಸ್ ಇದ್ದಾರೆ. ಸೊ ಒಂದು ಇಶಾನ್ ಕಿಶನ್, ಸ್ಕೈ ಈ ಕಡೆ ನೋಡೋದಾದ್ರೆ, ಮತ್ತು ಆ ಕಡೆ ರಚಿನ್ ರವೀಂದ್ರ ಮತ್ತು ಫಿಲಿಪ್ಸ್. ಫಸ್ಟ್ ನಾವು ಇಶಾನ್ ಕಿಶನ್ ಮತ್ತು ರಚಿನ್ ರವೀಂದ್ರ ಕಂಪ್ಯಾರಿಸನ್ ಮಾಡೋದ. ಇಶಾನ್ ಕಿಶನ್ ಈ ಒಂದು T20 ವರ್ಲ್ಡ್ ಕಪ್ ಅಂತೂ ಬ್ಲಾಸ್ಟ್ ಮಾಡ್ತಾ ಇದ್ದಾರೆ, ಓಕೆನಾ. ಸ್ಟಾರ್ಟಿಂಗ್ ಇವರು ಓಪನಿಂಗ್ಗೆ ಬಂದು ಬ್ಲಾಸ್ಟ್ ಮಾಡ್ತಾ ಇದ್ರು. ಬಟ್ ಇವಾಗ ಅವ್ರಿಗೆ ರೋಲ್ ಚೇಂಜ್ ಆಗಿದೆ ಆ್ಯಕ್ಚುಲಿ. ಸೊ ಅವರು ಯಾವಾಗ ಅಂದರೆ 1 ಡೌನ್ ಬಂದು ಆಡಬೇಕಾಗಿದೆ ಆ ಒಂದು ಪ್ಲೇಸಲ್ಲಿ, ಬೇರೆ ಆಪ್ಷನ್ ಇಲ್ಲ. ಬಿಕಾಸ್ ಅಭಿಷೇಕ್ ಶರ್ಮಾ ಮತ್ತು ಸಂಜು ಸ್ಯಾಮ್ಸನ್ ಓಪನಿಂಗ್ ಬರೋದ್ರಿಂದ. ಸೊ ಈ ಕಡೆ ರಚಿನ್ ರವೀಂದ್ರ ಅಂತೂ ಈ ಒಂದು T20 ವರ್ಲ್ಡ್ ಕಪ್ಪಲ್ಲಿ ಅವ್ರಿಗೆ ಬ್ಯಾಟಿಂಗಲ್ಲಿ ಅಷ್ಟೊಂದೇನು ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿಲ್ಲ. ಬಟ್ ಬೌಲಿಂಗ್ ಅಂತೂ ಸಕ್ಕತ್ತಾಗಿ ಆಗ್ತಿದ್ದಾರೆ. ಈ ಒಂದು ಕಂಪ್ಯಾರಿಸನ್ ನೋಡೋದಾದ್ರೆ ನನಗೆ ಯಾಕೋ ರಚಿನ್ ರವೀಂದ್ರ ಸ್ವಲ್ಪ ಮೇಲ್ಗೈನ ಸಾಧಿಸ್ತಾರೆ. ಬಿಕಾಸ್ ಅವರು ಬ್ಯಾಟಿಂಗಲ್ಲೂ ಕಾಂಟ್ರಿಬ್ಯೂಟ್ ಮಾಡ್ತಾರೆ, ಬಿಕಾಸ್ ಒಳ್ಳೆ ಪ್ಲೇಯರ್ ಮಗ. ಮತ್ತು ಬೌಲಿಂಗಲ್ಲೂ ಕೂಡ ಸಕ್ಕತ್ತಾಗಿ ಮಾಡ್ತಿದ್ದಾರೆ. ಆ್ಯಂಡ್ ಫೀಲ್ಡಿಂಗಲ್ಲೂ ಬೆಂಕಿ ಕೇಳಂಗಿಲ್ಲ. ಇಶಾನ್ ಕಿಶನು ಬ್ಯಾಟಿಂಗಲ್ಲೂ ಮತ್ತು ವಿಕೆಟ್ ಕೀಪರು. ಸೊ ವಿಕೆಟ್ ಕೀಪಿಂಗ್ ಅಂತ ಇವ್ರ ಕೈಲಿ ಮಾಡಿಸಲ್ಲ, ಬಿಕಾಸ್ ಸಂಜು ಸ್ಯಾಮ್ಸನ್ ಕೈಲಿ ಮಾಡಿಸ್ತಾ ಇರೋದು. ಸೊ ಈ ಎರಡು ಕಂಪ್ಯಾರಿಸನಲ್ಲಿ ನನ್ನ ಪ್ರಕಾರ ರಚಿನ್ ರವೀಂದ್ರ ಗೆಲ್ತಾರೆ ಅಂತ ಅನ್ನಿಸ್ತಾ ಇದೆ, ಓಕೆ. ಆ್ಯಂಡ್ ಸ್ಕೈ ಆ ಕಡೆ ಗ್ಲೇನ್ ಫಿಲಿಪ್ಸು. ಸೊ ಸ್ಕೈ ನಿಮ್ಗೆ ಗೊತ್ತು, ನಾಕ್ಔಟ್ಸ್ ಗೇಮ್ ಅಂತ ಬಂದರೆ ಒಂದು ಕೂಡ ಪರ್ಫಾರ್ಮ್ ಮಾಡಿಲ್ಲ. ಆ್ಯಂಡ್ ಗ್ಲೇನ್ ಫಿಲಿಪ್ಸು ಕೂಡ ಈ ಒಂದು T20 ಅಷ್ಟೊಂದೇನು ಇಂಪ್ಯಾಕ್ಟ್ ಮಾಡಿಲ್ಲ. ಸೊ ಇಬ್ಬರು ಕೂಡ ಒಂದೇ ಥರ ಇದ್ದಾರೆ, ಒಂದೇ ಲೆವೆಲಲ್ಲಿ ಇದ್ದಾರೆ, ಒಂದೇ ಲೈನಲ್ಲಿ ಕೂಡ ಇದ್ದಾರೆ. ಸೊ ಸಮ ಅವರಿಬ್ರಿಗೂ. ಆ್ಯಂಡ್ ತಿಲಕ್ ವರ್ಮಾ ಆ್ಯಂಡ್ ಚಾಪ್ಮ್ಯಾನ್. ತಿಲಕ್ ವರ್ಮಾ ಅಂತೂ ಸ್ಟಾರ್ಟಿಂಗು ಲೀಗ್ ಸ್ಟೇಜಸಲ್ಲಿ ಯಾವ ಥರ ಬ್ಯಾಟಿಂಗ್ ಆಡ್ತಾರೆ ನಿಮಗೆ ಗೊತ್ತು. ಎಲ್ಲ ಇಂಡಿಯನ್ ಫ್ಯಾನ್ಸ್ ಇವರಿಗೆ ಉಗಿತಾ ಇದ್ರು, ಏನು ಹಿಂಗೆ ಆಡ್ತಾ ಇದೆ ಒಳ್ಳೆ ಬಾಬರ್ ಅಜಮ್ ಥರ ಹಂಗೆ ಅಂತ. ಸೊ ಕಂಪ್ಲೀಟಾಗಿ ಆ ಒಂದು ಗೇಮ್ನು ಕೂಡ ಚೇಂಜ್ ಮಾಡ್ಕೊಂಡು ಬಂದಿದ್ದಾರೆ ಇವಾಗ. ಸೊ ನೆಕ್ಸ್ಟ್ ಲೆವೆಲ್ ಥರ ಆಡ್ತಾ ಇದ್ದಾರೆ ತಿಲಕ್ ವರ್ಮಾ ಅಂತೂ. ಲಾಸ್ಟ್ ಗೇಮ್ ಗೊತ್ತು, ಲಾಸ್ಟಲ್ಲ ಎಲ್ಲ ಗೇಮು ಒಂದು 3-4 ಗೇಮಿಂದ ಸಕ್ಕತ್ತಾಗಿ ಗೇರ್ನ ಚೇಂಜ್ ಮಾಡಿದ್ದಾರೆ, ಫುಲ್ ಹೊಡಿತಾ ಇದ್ದಾರೆ. ಇಂಗ್ಲೆಂಡ್ ಮೇಲೆ ಯಾವ ಥರ ಹೊಡೆದ್ರು ನಿಮಗೆ ಗೊತ್ತು. ಆ್ಯಂಡ್ ಚಾಪ್ಮ್ಯಾನ್ ಇನ್ನು ಇವ್ರಿಗೆ ಅಷ್ಟೊಂದೇನು ಬ್ಯಾಟಿಂಗಲ್ಲಿ ಆಪರ್ಚುನಿಟಿ ಸಿಗಲಿಲ್ಲ, ಅಂದರೆ ನಾಕ್ಔಟ್ಸ್ ಟೈಮಲ್ಲಿ ಬಂದರೆ. ಬಿಕಾಸ್ ಇವರು ಲೀಗ್ ಸ್ಟೇಜಲ್ಲಿ ಪರವಾಗಿಲ್ಲ, ಓಕೆ ಪರ್ಫಾರ್ಮ್ ಮಾಡಿದ್ದಾರೆ. ಬಟ್ ಈ ಒಂದು ಕಂಪ್ಯಾರಿಸನಲ್ಲಿ ನನಗೆ ತಿಲಕ್ ವರ್ಮಾ ಬೆಟರ್ ಅಂತ ಅನ್ನಿಸ್ತದೆ. ಬಿಕಾಸ್ ಎವ್ರಿ ಗೇಮು ತಿಲಕ್ ವರ್ಮಾ ಅವರು ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಆ್ಯಂಡ್ 6ನೇ ಕಂಪ್ಯಾರಿಸನಲ್ಲಿ ಶಿವಮ್ ದುಬೆ ಆ್ಯಂಡ್ ಡೆರನ್ ಮಿಚೆಲ್. ಸೊ ಈ ಒಂದು ಕಂಪ್ಯಾರಿಸನ್ ನನಗೆ ಶಿವಮ್ ದುಬೆನೇ ಅನ್ನಿಸ್ತಾ ಇದೆ. ಬಿಕಾಸ್ ಶಿವಮ್ ದುಬೆ ಎವ್ರಿ ಗೇಮ್ ಟೀಮ್ ಇಂಡಿಯಾಗೆ ಪರ್ಫಾರ್ಮ್ ಮಾಡಿದ್ದಾರೆ. ಆ ಕಡೆ ಡೆರನ್ ಮಿಚೆಲ್ ಅವರು ಓಕೆ ಪರ್ಫಾರ್ಮೆನ್ಸ್ ಅಂತೂ ಬರ್ತಾ ಇದೆ ಅವ್ರ ಕಡೆಯಿಂದ. ಇನ್ನು ಇಂಪ್ಯಾಕ್ಟ್ಫುಲ್ ಆಗಿ ಯಾವುದೋ ಇನ್ನಿಂಗ್ಸ್ ಬಂದಿಲ್ಲ, ಒಂದು 2-3 ಬಂತು ಆಕ್ಚುಲಿ ಸ್ಟಾರ್ಟಿಂಗ್ ಲೀಗ್ ಸ್ಟೇಜಲ್ಲಿ, ಅದು ಬಿಟ್ಟೇನೋ ಬಂದಿಲ್ಲ. ಬಟ್ ಶಿವಮ್ ದುಬೆ ಎವ್ರಿ ಗೇಮ್ ಬೌಲಿಂಗಲ್ಲೂ ಕಾಂಟ್ರಿಬ್ಯೂಟ್ ಮಾಡ್ತಾರೆ, ಬಟ್ ಬೌಲಿಂಗಲ್ಲಿ ಹೊಡ್ಸ್ಕೊತಾ ಇದ್ದಾರೆ. ಬ್ಯಾಟಿಂಗಲ್ಲಂತೂ ಎವ್ರಿ ಗೇಮ್ ಪರ್ಫಾರ್ಮ್ ಮಾಡ್ತಾರೆ. ಸೊ ಈ ಒಂದು ಕಂಪ್ಯಾರಿಸನಲ್ಲಿ ನಮ್ಮ ಟೀಮ್ ಇಂಡಿಯಾ ಶಿವಮ್ ದುಬೆ ವಿಜಯ ಪತಾಕಿನ ಹಾರಿಸ್ತಾರೆ. ಆ್ಯಂಡ್ ಹಾರ್ದಿಕ್ ಪಾಂಡ್ಯ ಸ್ಯಾತ್ನರ್ ಮಗ, ಇಲ್ಲಿ ಕಂಪ್ಯಾರಿಸನ್ನೇ ಇಲ್ಲ. ಬಿಕಾಸ್ ಸ್ಯಾತ್ನರ್ ಹೇಳ್ಕೊಂಡಿದ್ದಾರೆ ಹಾರ್ದಿಕ್ ಪಾಂಡ್ಯ ಬೆಸ್ಟ್ ಆಲ್ರೌಂಡರ್ ಇನ್ ದ ವರ್ಲ್ಡ್ ಅಂತ. ಸೊ ಹಾರ್ದಿಕ್ ಪಾಂಡ್ಯ ಕೊಟ್ಬಿಡ್ಬೇಕು ಈ ಒಂದು ಕಂಪ್ಯಾರಿಸನಲ್ಲಿ. ಆ್ಯಂಡ್ ಅಕ್ಷರ್ ಪಟೇಲ್ ಜಿಮ್ಮಿ ನೀಸಮ್ ಈ ಒಂದು ಕಂಪ್ಯಾರಿಸನ್ ನನ್ನ ಪ್ರಕಾರ ಅಕ್ಷರ್ ಪಟೇಲ್ ಬೆಟರ್ ಅನ್ಸುತ್ತೆ. ಬಿಕಾಸ್ ಫೀಲ್ಡಿಂಗು, ಬೌಲಿಂಗು, ಬ್ಯಾಟಿಂಗು ಬೆಂಕಿ. ಲಾಸ್ಟ್ ಗೇಮ್ ಇಂಗ್ಲೆಂಡ್ ವಿರುದ್ಧ ಯಾವ ಥರ ಗೆಲ್ಸಿರು ಅಂತ ನಿಮಗೆ ಗೊತ್ತು. ಆ ಒಂದು ಕ್ರೂಷಿಯಲ್ ಕ್ಯಾಚ್, 2 ಕ್ಯಾಚ್ ಹಿಡಿಲ್ಲ ಅಂತ ಹೇಳಿದ್ರೆ ಇಲ್ಲಿವರೆಗೂ ಬರ್ತಾನೆ ಇರಲಿಲ್ಲ. ಅಕ್ಷರ್ ಪಟೇಲ್ ಒಳ್ಳೆ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ. ಆ್ಯಂಡ್ ಜಿಮ್ಮಿ ನಿಶಮು ಏನು ಹೇಳ್ಕೊಳಷ್ಟು ಈ ಒಂದು T20 ವರ್ಲ್ಡ್ ಕಪ್ಪಲ್ಲಂತೂ ಪರ್ಫಾರ್ಮ್ ಮಾಡ್ತಾಯಿಲ್ಲ. ಸೊ ಈ ಒಂದು ಕಂಪ್ಯಾರಿಸನಲ್ಲಿ ಅಕ್ಷರೇ ವಿನ್ ಆಗ್ತಾರೆ ಮಗ, ಅದು ಬಿಟ್ಟರೆ ಬೇರೆ ಇಲ್ಲ. ಮತ್ತು ಬೂಮ್ರಾ ಆ್ಯಂಡ್ ಮೆಕಾಕಿ ಈ ಒಂದು ಕಂಪ್ಯಾರಿಸನ್ ಬಗ್ಗೆ ಮಾತಾಡಂಗಿಲ್ಲ. ಯಾಕೆ ಅಂತ ಹೇಳಿದ್ರೆ ಬೂಮ್ರಾ ಒನ್ ಆಫ್ ದಿ ಬೆಸ್ಟ್ ಬೌಲರ್ ಮಗ ಇನ್ ದ ವರ್ಲ್ಡ್. ಎಂಥ ಲೆಜೆಂಡ್ ಕೇಳಿದ್ರು ಕಣ್ಣು ಮುಚ್ಕೊಂಡು ಬೂಮ್ರಾಗೆ ಕಂಪ್ಯಾರಿಸನ್ ಮಾಡೋದಂದರೆ ಬೂಮ್ರಾ ಅಂತ ಹಿಂಗೆ ಕೈ ಇಟ್ಕೊಬಿಟ್ಟಿರ್ತಾರೆ, ಅದು ಬಿಟ್ಟರೆ ಬೇರೆ ಯಾರೂ ಇಲ್ಲ, ಅದು ಬೂಮ್ರಾ ವಿನ್ನು. ಆ್ಯಂಡ್ ಹರ್ಷದೀಪ್ ಸಿಂಗ್ ಆ್ಯಂಡ್ ಮ್ಯಾಥ್ ಹೆನ್ರಿ ಈ ಒಂದು ಕಂಪ್ಯಾರಿಸನಲ್ಲಿ ನಮ್ಮ ಪ್ರಕಾರ ಇಬ್ಬರು ಕೂಡ ಸೇಮೇ ಇದ್ದಾರೆ. ಇಬ್ಬರು ಕೂಡ ನ್ಯೂ ಬಾಲ್ ಆಗ್ತಾರೆ ಆ್ಯಂಡ್ ಇಬ್ಬರು ಕೂಡ ಸ್ವಿಂಗ್ ಮಾಡ್ತಾರೆ. ಹರ್ಷದೀಪ್ ಅಂತೂ ಈ ಸಲ ರನ್ಸ್ನ ಹೊಡ್ಸ್ಕೊಂಡಿರ್ಬೋದು, ಬಟ್ ಇವರು ತುಂಬ ಸ್ಟ್ರೆಂತ್ ಇರೋದು, ವೈಡ್ ಯಾರ್ಕರ್ನ ಹಾಕಿ ತುಂಬ ಸಕ್ಕತ್ತಾಗಿ ಬೌಲಿಂಗ್ ಮಾಡ್ತಾರೆ ಈ ಒಂದು ವರ್ಲ್ಡ್ ಕಪ್ಪಲ್ಲಿ. ಆ್ಯಂಡ್ ಮ್ಯಾಥ್ ಹೆನ್ರಿ ಕೂಡ ಇವರೇನಾದರೂ ಒಳ್ಳೆ ಸ್ಟಾರ್ಟ್ ಸಿಕ್ತು ಅಂದರೆ ಬೌಲಿಂಗಲ್ಲಿ ಸಕ್ಕತ್ತಾಗಿ ಆಗ್ತಾರೆ. ಇಲ್ಲ ಅಂತ ಹೇಳಿದ್ರೆ ಓಕೆ ಬಟ್ ನನ್ನ ಪ್ರಕಾರ ಈ ಒಂದು ಕಂಪ್ಯಾರಿಸನ್ ಹರ್ಷದೀಪ್ನ ವಿನ್ ಆಗ್ತಾರೆ ಅಂತ ಅನ್ನಿಸ್ತದೆ. ನಿಮ್ಗೆ ಯಾರು ಅಂತ ಕಾಮೆಂಟ್ ಮಾಡಿ. ಆ್ಯಂಡ್ ವರುಣ್ ಚಕ್ರವರ್ತಿ ಆ್ಯಂಡ್ ಲಕ್ಕಿ ಫರ್ಗ್ಯೂಸನ್. ಸೊ
ಈ ಒಂದು ಕಂಪ್ಯಾರಿಸನ್ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ಯಾಕಂತ ಹೇಳಿದ್ರೆ ವರುಣ್ ಚಕ್ರವರ್ತಿ ಈ ಒಂದು T20 ವರ್ಲ್ಡ್ ಕಪ್ಗಿಂತ ಮುಂಚೆ ನಂಬರ್ 1 T20 ಬೌಲರ್ ಆಗಿದ್ರು, ಇವಾಗಲೂ ಕೂಡ ಇದ್ದಾರೆ, ಇಲ್ಲ ಅಂತಲ್ಲ. ಬಟ್ ಈ ಒಂದು T20 ವರ್ಲ್ಡ್ ಕಪ್ ಅವ್ರಿಗೆ ಯಾವ ಥರ ಆಗಿದೆ ಅಂತ ಹೇಳಿದ್ರೆ ಒಂಥರ ಹೇಳ್ಕೊಳಕ್ಕಾಗಲ್ಲ, ಆ ಲೆವೆಲ್ಗೆ ಆಗ್ಬಿಟ್ಟಿದೆ. ಬಿಕಾಸ್ ಲಾಸ್ಟ್ ಗೇಮ್ ಇಂಗ್ಲೆಂಡ್ ವಿರುದ್ಧ ಯಾವ ಥರ ಕೊಟ್ಟರು ಬೆತ್ತಲ್ಲ ಅಂತ ಹೇಳಿದ್ರೆ ಬೆತ್ತ ತಗೊಂಡು ಹೊಡೆದ್ರು ವರುಣ್ ಚಕ್ರವರ್ತಿಗೆ. ಬಟ್ ಒಳ್ಳೆ ಕ್ರೂಷಿಯಲ್ ವಿಕೆಟ್ ಕೂಡ ತಗೊಂಡ್ರು, ಅಂದರೆ ಜೋಸ್ ಬಟ್ಲರ್ ಅವ್ರದ್ದು. ಬಟ್ ಓಕೆ ಮಗ, ವರುಣ್ ಚಕ್ರವರ್ತಿ ಬೆಸ್ಟ್ ಬೌಲರು, ಬಟ್ ಈ ಒಂದು T20 ವರ್ಲ್ಡ್ ಕಪ್ ಅವ್ರಿಗೆ ಚೆನ್ನಾಗಿಲ್ಲ. ಲಕ್ಕಿ ಫರ್ಗ್ಯೂಸನ್ ಇವರಂತೂ ಪೇಸ್ ಸಕಾರ ಆಗಿದೆ, ಇವರಿಗಂತೂ ಸರಿಗೆ ಹೊಡಿತಾರೆ. ನನ್ನ ಪ್ರಕಾರ ಈ ಒಂದು ಕಂಪ್ಯಾರಿಸನಲ್ಲಿ ವರುಣ್ ಚಕ್ರವರ್ತಿನೇ ಬೆಸ್ಟ್ ಅಂತ ಅನ್ನಿಸ್ತಾ ಇದೆ. ಸೊ ಟೋಟಲ್ ಆಗಿ ನಮ್ಮ ಟೀಮ್ ಇಂಡಿಯಾ ಈ ಒಂದು ಕಂಪ್ಯಾರಿಸನಲ್ಲಿ ವಿನ್ ಆಗ್ತಾ ಇದ್ದಾರೆ. ಬಿಕಾಸ್ ಓಪನಿಂಗ್ ಇಂದ ಹಿಡಿದು ಟಾಪ್ ಆರ್ಡರು, ಮಿಡಲ್ ಆರ್ಡರು, ಆಲ್ರೌಂಡರ್ಸು, ಬೌಲರ್ಸ್ ಎಲ್ಲರೂ ಕೂಡ ಟಾಪ್ ಕ್ಲಾಸ್ ಆಗಿದೆ. ಆ್ಯಂಡ್ ಈ ಒಂದು ನ್ಯೂಜಿಲೆಂಡ್ ಟೀಮಲ್ಲಿ ಏನು ಕತೆ ಅಂತ ಹೇಳಿದ್ರೆ, ನ್ಯೂಜಿಲೆಂಡ್ ಟೀಮ್ ಏನಾದರೂ ಟಾಪ್ ಆರ್ಡರ್ಸ್ ಹೊಡೆದ್ರೆ ಮಾತ್ರ ರನ್ಸ್, ಓಕೆನಾ, ಅದು ಬಿಟ್ಟರೆ ಬೇರೆ ಇಲ್ಲ. ಬಿಟ್ಟರೆ ಮಿಡ್ಲ್ ಆರ್ಡರಲ್ಲಿ ಚಾಪ್ಮನ್ ಅಷ್ಟೊಂದೇನೋ ಒಳ್ಳೆ ಪರ್ಫಾರ್ಮೆನ್ಸ್ ತೋರಿಸಿಲ್ಲ, ಡ್ಯಾರನ್ ಮಿಚೆಲ್ ಕೂಡ ಓಕೆ. ಆ್ಯಂಡ್ ಸ್ಯಾನ್ಟ್ನರ್ ಅವರು ಬ್ಯಾಟಿಂಗಲ್ಲಿ ಸ್ವಲ್ಪ ಆಡ್ಕೊಡ್ತಾರೆ, ಬಟ್ ಅವ್ರಿಗೆ ಇನ್ನೂ ಅಷ್ಟೊಂದೇನೋ ಆ ಥರ ಆಪರ್ಚುನಿಟಿಗಳು ಸಿಗಿಲ್ಲ ಹೊಡೆಯೋ ಥರ. ಒಂದೇ ಮ್ಯಾಚಲ್ಲಿ ಸಿಕ್ಕಿದ್ದು ಶ್ರೀಲಂಕಾ ವಿರುದ್ಧ ಸಕ್ಕತ್ತಾಗಿ ಹೊಡೆದ್ರು. ಸೊ ಅದು ಬಿಟ್ಟರೆ ಈ ಒಂದು ಕಂಪ್ಯಾರಿಸನ್ ನನ್ನ ಪ್ರಕಾರ ಟೀಮ್ ಇಂಡಿಯಾ ವಿನ್ ಆಗ್ತಾ ಇದೆ, ಇದೇ ಫೈನಲ್ಲು. ಸೊ ನಿಮಗೆ ಯಾರು ವಿನ್ ಆಗ್ತಾರೆ ಅಂತ ಕಾಮೆಂಟ್ ಮಾಡಿ. ಸೊ ಇಂಡಿಯಾದವರು ಈ ಒಂದು T20 ವರ್ಲ್ಡ್ ಕಪ್ಪಲ್ಲಿ ಚಾಂಪಿಯನ್ಸ್ ಆಗ್ತಾರೆ ಅಂತ ನನಗೇನು ಅನ್ನಿಸ್ತಾ ಇದೆ. ಬಿಕಾಸ್ ಇಂಡಿಯಾ ಕಡೆ ತುಂಬ ವೆರೈಟಿ ಇದೆ. ಬಟ್ ಈ ಒಂದು ನರೇಂದ್ರ ಮೋದಿ ಸ್ಟೇಡಿಯಂ ಅಂತೂ ಹುಚ್ಚು ನಾಯಿ ಬ್ಯಾಡ್ ಲಕ್ಕು ನಮ್ಮ ಟೀಮ್ ಇಂಡಿಯಾಗೆ, ಅದೇನಾಗುತ್ತೆ ಅದ್ರಲ್ಲಿ ಗೊತ್ತಿಲ್ಲ. ಬಟ್ ಈ ಒಂದು ಕಂಪ್ಯಾರಿಸನಲ್ಲಿ ಸ್ಟ್ರಾಂಗ್ ಸೈಡ್ ಕಾಣ್ತಾರೆ ನಮ್ಮ ಟೀಮ್ ಇಂಡಿಯಾದವರು. ಸೊ ನಿಮ್ಗೇನು ಅನಿಸುತ್ತೆ ಅಂತ ಆನೆಸ್ಟಾಗಿ ಕಾಮೆಂಟ್ ಮಾಡಿ. ನನಗೆ ಅನಿಸಿದ್ದೆಲ್ಲ ಕಂಪ್ಲೀಟಾಗಿ ಹೇಳಿದ್ದೀನಿ ಮಗ, ಈ ಒಂದು ಎಲ್ಲ ಅನಲೈಸ್ ಮಾಡಿ. ಬಟ್ ಪಿಚ್ ಅಂತೂ ಎರಡು ಕೂಡ ಮಿಕ್ಸ್ ಕೊಟ್ಟು, ಅಂದರೆ ಎರಡು ಸಾಯಿಲ್ನು ಕೂಡ ಮಿಕ್ಸ್ ಮಾಡಿ ಆಗ್ತಾ ಇದ್ದಾರೆ, ರೆಡ್ ಮತ್ತು ಬ್ಲ್ಯಾಕು. ನಾಳೆ ಏನು ಅದು ರೆಡ್ಡು ಮತ್ತು ಬ್ಲ್ಯಾಕ್ ಯಾವ ಕಲರ್ ಆಗುತ್ತೋ ಗೊತ್ತಿಲ್ಲ, ಅಲ್ಲಿ ಒಂದೇ ಕಲರ್ ಇರಬೇಕು, ಬ್ಲ್ಯಾಕು ಆಗಬಾರ್ದು, ರೆಡ್ಡು ಆಗಬಾರ್ದು, ಬ್ಲೂ ಆಗಬೇಕು ಅಂತ ನಾನು ಇಷ್ಟಪಡ್ತೀನಿ. ಬ್ಲೂನೇ ಈ ಒಂದು ಪಿಚ್ಚಲ್ಲಿ ಗೆಲ್ಲಿ ಅಂತ ಇಷ್ಟಪಡ್ತೀನಿ. ನಿಮ್ಗೇನು ಅನಿಸುತ್ತೆ ಅಂತ ಕಾಮೆಂಟ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಯಾವ ಥರ ಅನಲೈಸ್ ಮಾಡಿದ್ದೀರಾ ಗೇಮ್ನ, ಪಿಚ್ನ ಮತ್ತು ಪ್ಲೇಯರ್ಸ್ನ ಅಂತ ಕಾಮೆಂಟ್ ಮಾಡಿ. ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಎಲ್ಲನೂ ಮಾಡ್ಕೊಬಿಡಿ. ಸಿಗ್ತೀನಿ ಬಾಯ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಸಿ ಯು.